ಹಲೋ ಫ್ರೆಂಡ್ಸ್, ಹೆಸರು ಕುಸಿಗ ಚಾನಲ್ ನೋಡ್ತಿರೋ ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ವಿಡಿಯೋ ಏನಂದರೆ ನೋಡ್ತಾ ಇರೋ ಫ್ರೆಂಡ್ಸ್, ಇಲ್ಲಿ ಸೆಂಟು ಗಿಡಕ್ಕೆ ಬಂದೇವೆ. ನೋಡ್ತಾ ಇರ್ಬೋದು ನಿಮಗೆ ಈ ಜಮೀನಲ್ಲಿ ನೆಟ್ಟಿರುವ ಸೆಂಟು ಗಿಡದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ಯಾವ ರೀತಿ ಹೂವಿನ ಗಿಡ ಬೆಳೆದವ್ರೆ ಅಂತ ನೋಡಿ. ಇಲ್ಲೇ ವಸತಿ ಏನಪ್ಪ ಅಂದರೆ ಪೂರ್ಣಿಮಾ ಬೆಳೆದಿದ್ರು, ಅದನ್ನು ನಾನು ನಿಮಗೆ ಸೊಸಿ ನೆಟ್ಟಿರೋದು ಮತ್ತು ಸೈಕಲ್ ಕುಂಟೆ ಯಾವ ರೀತಿ ಹೊಡೆದು ನೆಟ್ಟವ್ರೆ ಅಂತ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಿದೆ. ಆ ವಿಡಿಯೋ ನೋಡಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಹೋಗಿ ಸರ್ಚ್ ಮಾಡಿ ನೋಡ್ಬೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ಎರಡು ಆಲೆ ನೋಡಿ ಈ ರೀತಿ ಸೆಂಟು ಗಿಡ ಸತ್ತೋಯ್ತಾ ಇರ್ತದೆ. ಏನಕ್ಕಪ್ಪ ಅಂದರೆ ಗೊಬ್ಬರದೊಳಗಿರ್ಬೋದು, ಇಲ್ಲಾಂದರೆ ಶೀತ ಆಗಿರ್ಬೋದು, ಆಗಿ ಈ ರೀತಿ ಸೆಂಟು ಗಿಡದಲ್ಲಿ ಕಾಮನು ಎಲ್ಲ ಎಲ್ಲೇ ನೆಟ್ಟಿ ಸತ್ತೋಯ್ತಾ ಇರ್ತದೆ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ನೋಡಿ, ಎಲ್ಲ ಒಂದೊಂದು ಗಿಡ ಸತ್ತೋಗೈತೆ ಅಲ್ಲೇ ಪೂರ್ತಿ ನೋಡ್ತಾ ಇರ್ಬೋದು. ನೋಡಿ ಹೂವಿನ ಗಿಡ ಒಂದು ಸ್ವಲ್ಪ ಈಗ ಮಗ್ತಾ ಬಂದೈತೆ. ಆದರೆ ಅದು ಅಂದರೆ ಮಳೆ ಹುಯ್ತಪ್ಪ ಚೆನ್ನಾಗಿ ಅಂದರೆ ಗಿಡ ಬೆಳವಣಿಗೆ ಆಯ್ತಾ ಇರ್ತದೆ. ಮಗ್ಗು ಈಗಲೇ ಅದು ಕಡೆಯಲ್ಲ. ಅದೇ ಮಳೆ ಹುಯ್ದಿಲ್ಲ ಅಂದರೆ ಆ ಮಗ್ಗಿಗೆ ಹೂ ಬರುತ್ತೆ, ನಿಧಾನಕ್ಕೆ ಗಿಡ ಬರುತ್ತೆ. ನಮಗೆ ಎಷ್ಟು ಏನಪ್ಪ ಬೆಸ್ಟಪ್ಪ ಅಂದರೆ ಈಗಿಂದ ಮಗ್ಗು ಇವೆಲ್ಲ ಹೂ ಹಳ್ಳಿ ನಿಧಾನಕ್ಕೆ ಹೂ ಹೊಡಿತಾ ಗಿಡ ಬಂದರೆ ಚೆಂದ. ಏನಕ್ಕಪ್ಪ ಅಂದರೆ ಈಗ ಚೆನ್ನಾಗಿ ಗಿಡ ಬಂದ್ಬಿಟ್ಟು ಜಾಸ್ತಿ ತರಗತ್ತೋ ಚಾನ್ಸಸ್ ಇರುತ್ತೆ. ಜಾಸ್ತಿ ಗಿಡ ಬಂದ್ಬಿಟ್ರೆ ಜಾಸ್ತಿ ತರಗತ್ತೋ ಚಾನ್ಸಸ್ ಇರುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ತೊಗರಿ ಗಿಡ ಎಲ್ಲ ಬೆಳೆದವ್ರೆ ಅಂತ. ಮನೆಗೆ ಆಗುತ್ತೆ, ನೀವು ಈ ರೀತಿ ತೊಗರಿ ಗಿಡ ಹಾಕ್ಕೊಳ್ಳಿ, ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ಯಾವ ರೀತಿ ಬೆಳೆದವ್ರೆ ಅಂತ. ಏನಪ್ಪ ಅಂದರೆ ಇನ್ನೊಂದು 2 ವಾರ ಅಂದರೆ ಈಗ ಇದರಲ್ಲೇ ತೋರಿಸ್ತೀನಿ ಫ್ರೆಂಡ್ಸ್. 2 ವಾರ ಆದಮೇಲೆ ಯಾವ ರೀತಿ ಒಂದೊಂದು ಬಂದೈತೆ ಅಂತ. ಏನಪ್ಪ ಅಂದರೆ ಜಾಸ್ತಿ ಮಳೆ ಆಗಿಲ್ಲ, ಜೋರು ಮಳೆ ಆದರೆ ಆ ಮಗ್ಗು ಹೂವು ಆಯ್ತಿರಲಿಲ್ಲ, ಎಲ್ಲೋ ಒಂದೊಂದು. ಆದರೆ ಈಗ ಇದನ್ನಾರು ಮಳೆ 2 ವಾರ ಮಳೆ ಹುಯ್ದಿಲ್ಲ ಅಂದರೆ ಅದೇ ಒಂದು ಸ್ವಲ್ಪ ಕಾಯಿ ಮಗ್ಗು ಆಯ್ತದೆ, ಆ ಹೂವೆಲ್ಲ ಬರುತ್ತೆ, ಆಗಲೇ ಚೆಂದ. ಏನಕ್ಕಪ್ಪ ಅಂದರೆ ನಾವು ಸ್ಟಾರ್ಟಿಂಗಿಂದ ಒಂದು ಸ್ವಲ್ಪ ಹೂವು ಕುಯ್ಕೋಬೇಕು. ಇಲ್ಲ ಅಂದರೆ ಜಾಸ್ತಿ ಗಿಡ ಬಂದುಬಿಟ್ರೆ ಏನಪ್ಪ ಅಂದರೆ ತರಗತ್ಬಿಡುತ್ತೆ, ಗಿಡ ಬೇಗ ಹೊಂಟೋಗುತ್ತೆ. ಈಗಿದ್ದಾಗಲೇ ನಮಗೆ ಹೂ ಬಂದಾಗ ಅನುಕೂಲ ಆಗುತ್ತೆ. ತರಗತ್ತಿದ್ರು ಹೆಂಗೋ ಹೂ ಕುಯ್ದವೆ ಬಿಡಪ್ಪ, ಹೆಂಗೋ ಕಸ್ಬಿಡೋದು ಆಯ್ತದೆ ಅಂತ ಅಂದ್ಕೋಬೋದು. ಮತ್ತು ಒಂದೇ ದಪ್ಪಕ್ಕೆ ತರಗತ್ತು ಸೆಂಟು ಏನಪ್ಪ ಅಂದರೆ ಈಗ ಇಷ್ಟು ಚೆನ್ನಾಗೈತೆ ಗಿಡ. ಇನ್ನೊಂದು 2 ವಾರ ನೋಡಿದ್ರೆ ಆಲೆ ತರಗತ್ತಿದ್ರೆ ಆ ಕಡೆಯಿಂದ ಆಲೆ ಅರ್ಧ ಗಿಡನೇ ಹೊಂಟೋಗಿರುತ್ತೆ. ಅದರಿಂದ ನೋಡ್ತಾ ಇರೋದು ಫ್ರೆಂಡ್ಸ್, 2 ವಾರ ಆದಮೇಲೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ಅಂದರೆ ನೋಡ್ತಾ ಇರೋದು ಇದೇ ವೀಡಿಯೋದಲ್ಲಿ ಹಾಕೋನೆ ನೋಡಿ. ಅಷ್ಟು ಮಳೆ ಹುಯ್ದಿಲ್ಲ, ಆಲೆ ಒಂದೊಂದು ಎಲ್ಲ ಬಂದೈತೆ 2 ವಾರ ಆದಮೇಲೆ. ನೋಡ್ತಾ ಇರೋದು ಇಲ್ಲೆಲ್ಲ ಆಲೆ ಮಗು ಇದು ಕಾಯಿ ಮಗ್ಗು ಆಗೈತೆ 2 ವಾರಕ್ಕೆ ನೋಡಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಆ ಕಡೆ ಒಂದು 2 ಸಾಲ ತರಗೋತೈತೆ, ಅದನ್ನ ತೋರಿಸ್ತೀನಿ ನೋಡಿ. 2 ವಾರಕ್ಕೆ ಯಾವ ರೀತಿ ಗಿಡ ಚೇಂಜ್ ಆಗೋಗುತ್ತೆ ಅಂತ ನೋಡಿ. ಗಿಡನೂ ಚೆನ್ನಾಗಿ ಡೆವಲಪ್ ಆಗೈತೆ ಒಂದು ಸ್ವಲ್ಪ ನೋಡಿ. ಕಾಯಿ ಮಗು ಈ ರೀತಿ ಮಗುನೂ ಐತೆ, ಅನುಕೂಲ ಆಯ್ತದೆ ಅಂತ ಹೇಳ್ಬೋದು. ನೋಡಿ ಯಾವ ರೀತಿ ಗಿಡ ಸತ್ತೋಗೈತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಈ ರೀತಿ ಒಂದೊಂದು ಗಿಡ ಅಲ್ಲೇ ಸತ್ತೋಯ್ತೈತೆ ನೋಡಿ. ಬನ್ನಿ ಆ ಕಡೆ ಲಾಸ್ಟು 2 ಸಾಲ ತರಗತೈತೆ, ಅದನ್ನೂ ತೋರಿಸ್ತೀನಿ ಯಾವ ರೀತಿ ಹತ್ತೈತೆ ಅಂತ. ನೋಡ್ತಾ ಇರ್ಬೋದು ಸೆಂಟು ಏನಪ್ಪ ಅಂದರೆ ಬೆಳಿತೀನಿ ಅಂದರೆ ನೋಡಿ ಈ ರೀತಿ ಗಿಡ ಸಾಯ್ತಾ ಇರ್ತದೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಇದು ಚೆನ್ನಾಗಿದ್ಬಿಟ್ರೆ ಗಿಡ ಲಾಂಗ್ ಟೈಮು ಜಾಸ್ತಿ 4 ತಿಂಗಳು 5 ತಿಂಗಳು 6 ತಿಂಗಳು ಆ ರೀತಿ ಎಲ್ಲ ಹೂವು ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇದು ಗಿಡ ಏನೋ ಚೆನ್ನಾಗಿದ್ದರೆ ಆಯುಧ ಪೂಜೆಗೆಲ್ಲ ಚೆನ್ನಾಗಿ ಹೂವು ಕುಯ್ಬೋದು ಅಂತ ಅನ್ಕೋಬೋದು ಚೆನ್ನಾಗಿದ್ದರೆ. ಅದೇ ತರಗತಿ ಏನಾರು ಇದಾದರೆ ಮಾಮೂಲಿ ಒಂದು ಸ್ವಲ್ಪ ಈ ಒಂದು 2-3 ತಿಂಗಳು ಸ್ವಲ್ಪ ಹೂವು ಕುಯ್ಕೊಂಡು ಹೊಂಟೋಗೋ ಗಿಡ ಎಲ್ಲ ಸತ್ತೋಗುತ್ತೆ ಏನಾದ್ರು ತರಗತ್ಬಿಟ್ರೆ ನೋಡಿ. ಈ ರೀತಿ ಗಿಡ ಎಲ್ಲ ಸಾಯ್ತಾ ಇರ್ತದೆ ನೋಡಿ. ಈಗಾಗಲೇ ಎಲ್ಲ ಕಾಯಿ ಮಗು ನೆಕ್ಸ್ಟ್ ಇನ್ನೊಂದು 2 ವಾರದಿಂದ ಸುಮಾರು ಈ ಮುಕ್ಕಾಲು ಎಕರೆಯಲ್ಲಿ ಒಂದು 4-5 ಪಿಂಡಿ ಅಷ್ಟು ಹೂ ಸಿಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಟೈಮಿಂದ ಏನೋ ಒಂದು ಕುಚ್ಚು 2 ಕುಚ್ಚು ಅಷ್ಟು ಸಿಗ್ಬೋದು, ಇನ್ನೊಂದು 2 ಕುಯ್ದು ಆಮೇಲೆ ಒಂದು ಸ್ವಲ್ಪ ಜಾಸ್ತಿ ರೇಜ್ ಆಯ್ತಾ ಇರ್ತದೆ. ಇದೇ ರೀತಿ ಗಿಡ ಚೆನ್ನಾಗಿತ್ತು ಅಂತ ಅಂದರೆ ನಾವು ಒಳ್ಳೆ ಅಮೌಂಟ್ ನೋಡ್ಬೋದು. ಆಯುಧ ಪೂಜೆ ಗಂಟು ಇರುತ್ತೆ. ಬನ್ನಿ ಆ ಕಡೆ 2 ಸಾಲ ತೋರಿಸ್ತೀನಿ. ನೋಡ್ತಾ ಇರ್ಬೋದು ನೀವು ಗಿಡ ಯಾವ ರೀತಿ ಐತೆ ಅಂತ ನೋಡಿ. 2 ವಾರ ಆದಮೇಲೆ ಈ ರೀತಿ ಐತೆ ನೋಡಿ. ಚೆನ್ನಾಗಿ ಬರೋಕ್ಕೂ 2 ವಾರ ಸಾಕು, ಚೆನ್ನಾಗಿಲ್ಲೋದಕ್ಕೂ 2 ವಾರ ಸಾಕು. ಅದಕ್ಕೆ ಉದಾಹರಣೆ ತೋರಿಸ್ತೀನಿ ಬನ್ನಿ ಈ ವಿಡಿಯೋದಲ್ಲಿ. ನೋಡ್ತಾ ಇರ್ಬೋದು ನೀವು ಗಿಡ ಎಲ್ಲ ಇಲ್ಲಿ ಚೆನ್ನಾಗೈತೆ. ಈ ಕಡೆ ಎಲ್ಲ ಒಂದು ಸ್ವಲ್ಪ ನೆರಳಲ್ಲಿ ತರಗತೈತೆ. ಅದೇ ಥರಕ್ಕೆ ಈ ಕಡೆಗೆ ಓದ್ಬೋದು, ಹತ್ತದನ್ನೇ ಇರ್ಬೋದು, ಹೇಳೋಕ್ಕಾಗಲ್ಲ ಅದು ಯಾವ ರೀತಿ ಆಯ್ತದೆ ಅಂತ. ಔಷಧಿ ಹೊಡೆದು ಕಂಟ್ರೋಲ್ ಮಾಡಲೇಬೇಕು ಇದಕ್ಕೆ. ಒನ್ ಟೈಮ್ ಔಷಧಿ ತಪ್ಪಿಸ್ತಂದ್ರು
ಫುಲ್ ಗಿಡನೇ ಹೊಂಟೋಗುತ್ತೆ ಅಂತಲೇ ಹೇಳ್ಬೋದು, ಆ ರೀತಿಯೂ ಆಗ್ಬೋದು. ಅದರಿಂದ ಲಿಗ್ವಾಗಿ ಮಾಡಬೇಕು. ಇಲ್ಲಿ ನೋಡಿ, ಇದು ಶೀತಾಗಿ ಹೊಂಟೋಗಿರೋದು. ಇದು ಯಾಕಪ್ಪ ಅಂದರೆ ಮೇಲೆಲ್ಲ ನೀರು ಮಳೆ ಉಯ್ದಿದ್ದು ಇದಕ್ಕೆ ಬಂದು ನಿಂತ್ಕೊಂಡು ಈ ರೀತಿ ಶೀತಾಗಿ ಹೊಂಟೋಗೈತೆ. ನೋಡಿ ಇಲ್ಲಿ ತರಗತೈತೆ ಅಂಡಿ, ಆ ಕಡೆ ಎಲ್ಲ ಚೆನ್ನಾಗೈತೆ ಗಿಡ, ಇಲ್ಲೆಲ್ಲ ತರಗತೈತೆ, ಏಕಾಗ್ತೈತೆ ಮನೆಯಲ್ಲಿ. ನೋಡಿ ಈ ಸಾಲಿಗೂ ತರಗತೈತೆ. ಈ ರೀತಿ ಆಗುತ್ತೆ ನೋಡಿ. 2 ವಾರಕ್ಕೆ ಎಷ್ಟು ಚೇಂಜು. ಈ ಕಡೆ ತರಗತೈತೆ, ಅಲ್ಲಿ ಗಿಡ ಚೆನ್ನಾಗೈತೆ. ಅಷ್ಟು ಮಳೆ ಏನಾರು ಇನ್ನೂ ಜಾಸ್ತಿ ಹೋಗಿದ್ರೆ ಗಿಡ ಬಾಳಿಕೆ ಬರೋಲ್ಲ. ಸೆಂಟು ಏನಪ್ಪ ಅಂದರೆ ನೀರು ಇದ್ರೂ ಬರೋಲ್ಲ, ನೀರಿಲ್ಲ ಅಂದರೂ ಬರೋಲ್ಲ. ಹೆಂಗಪ್ಪ ಅಂದರೆ ಇದು ಸೂಕ್ಷ್ಮ ಗಿಡ ಅಂತಲೇ ಹೇಳ್ಬೋದು. ಆ ರೀತಿ ಬೆಳಿಬೇಕು. ನೋಡಿ ಈ ರೀತಿ ಅಲ್ಲೇ ನೋಡಿರಿ, ನೋಡ್ತಾ ಇರೋ ಈ ರೀತಿ ತರಗತಿ ಎಲ್ಲ ಹೊಂಟೋಗುತ್ತೆ. ನೆಕ್ಸ್ಟ್ ಟೈಮು ಇದಾಗುತ್ತೆ, ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಇದು ಬಾಳಿಕೆ ಬರುತ್ತೋ ಇಲ್ಲ ಅಪ್ಡೇಟ್ ಮಾಡಿ ಅಂದರೆ ಫ್ರೆಂಡ್ಸ್ ನಿಮಗೆ ತಿರ್ಗಾ ವೀಡಿಯೋ ಮಾಡಿ ಸೆಂಡ್ ಮಾಡ್ತೀನಿ ಅಂತಲೇ ಹೇಳ್ಬೋದು. ಯಾವ ರೀತಿ ನೋಡೋದು ಕೊನೆವರೆಗೂ ಇರ್ತದೆ ಅಂತ ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್. ಅದು ಮೊದಲು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಅಂತ ಈ ವಿಡಿಯೋನ ಮುಕ್ತಾಯಗೊಳಿಸುತ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.